ಪ್ರಶ್ನೆ 5 ಚಿತ್ರ 2.20ಯಲ್ಲಿ ಡಿ ಇ ಸಮಾಂತರ ಒ ಕ್ಯೂ ಮತ್ತು ಡಿ ಎಫ್ ಸಮಾಂತರ ಒ ಆರ್ ಎಂದರೆ ಇ ಎಫ್ ಸಮಾಂತರ ಕ್ಯೂ ಆರ್ ಎಂದು ಸಾಧಿಸಿ ಅಂತ ಹೇಳ್ತಾರೆ ಅವರು. ಸಾಧಿಸಿ ಅಂತಂದ್ರೆ ಮೊದಲೇನು ಬರಬೇಕು, ನಾವು ದತ್ತ ಬರಿಬೇಕು. ದತ್ತ ಏನು ಕೊಟ್ಟಿದ್ದಾರೆ ಅವರು? ದತ್ತ ಯಾವುದಕ್ಕೆ ಯಾವುದು ಸಮಾಂತರ? ಡಿ ಇ ಸಮಾಂತರ ಒ ಕ್ಯೂ, ಡಿ ಇ ಸಮಾಂತರ ಒ ಕ್ಯೂ ಮತ್ತು ಡಿ ಎಫ್ ಸಮಾಂತರ ಒ ಆರ್, ಡಿ ಎಫ್ ಸಮಾಂತರ ಒ ಆರ್. ಅರ್ಥ ಆಯ್ತಾ? ಹಾಗಿದ್ರೆ ಏನಂತ ನಾವು ದತ್ತ ಆಯಿತು? ಸಾಧನೀಯ. ಸಾಧನೀಯ ಏನು ಸಾಧನೆ ಮಾಡಬೇಕಂತ? ಇ ಎಫ್ ಸಮಾಂತರ ಕ್ಯೂ ಆರ್ ಎಂದು ಸಾಧಿಸಿ. ಇ ಎಫ್ ಸಮಾಂತರ ಕ್ಯೂ ಆರ್ ಎಂದು ಸಾಧಿಸಬೇಕು. ಆಮೇಲೆ ರಚನೆ ಏನೂ ಇಲ್ಲ ಇಲ್ಲಿ, ಸಾಧನೆ ಬರೋಣ. ಸಾಧನೆ ಸಾಧನೆ ಅಂತಂದರೆ ಏನಂತ ಬರ್ತೀಯಪ್ಪ ಸಾಧನೆ ಇದರೊಳಗಡೆ? ಮೊದಲೇದಾಗಿ ಡಿ ಇ ಸಮಾಂತರ ಒ ಕ್ಯೂ ಅಂತದ, ಡಿ ಇ ಸಮಾಂತರ ಒ ಕ್ಯೂ, ಹೌದಾ? ಎಲ್ಲಿರೋದು ಡಿ ಇ ಮತ್ತು ಒ ಕ್ಯೂ? ಯಾವ ಒಂದು ತ್ರಿಭುಜದೊಳಗದವ? ಹೌದಾ? ಡಿ ಇ ಅಂತಕ್ಕಂಥದ್ದು ಎಲ್ಲದ? ಡಿ ಇ ಮತ್ತು ಒ ಕ್ಯೂ. ಡಿ ಇ ಸಮಾಂತರ ಒ ಕ್ಯೂ ಯಾವ ಟ್ರಯಾಂಗಲ್ ಒಳಗಪ್ಪ ಅದು? ಕ್ಯೂ ಒ ಪಿ ಅಥವಾ ಪಿ ಒ ಕ್ಯೂ. ಪಿ ಒ ಕ್ಯೂ ತ್ರಿಭುಜದೊಳಗೆ ಏನದ? ಒ ಕ್ಯೂ ಮತ್ತು ಡಿ ಇ ಅದ, ಕಾಣ್ತದೆ ಚಿತ್ರ. ಆಮೇಲೆ ಇ ಎಫ್ ಡಿ ಎಫ್ ಸಮಾಂತರ ಒ ಆರ್, ಡಿ ಎಫ್ ಮತ್ತು ಒ ಆರ್ ಎಲ್ಲಿದ್ದಾವ? ಒ ಆರ್ ಡಿ ಎಫ್ ಯಾವ ತ್ರಿಭುಜದೊಳಗಡೆ? ಪಿ ಒ ಆರ್ ತ್ರಿಭುಜ. ಪಿ ಒ ಆರ್ ಒಳಗೆ ಎರಡು ಅದಾವ, ತ್ರಿಭುಜ ಪಿ ಒ ಕ್ಯೂ ಒಳಗೆ ಇವೆರಡು ಅದಾವ. ನಾವೇನಂತ ಸಾಧನೆ ಮಾಡಬೇಕು? ಇ ಎಫ್ ಸಮಾಂತರ ಕ್ಯೂ ಆರ್. ಇ ಎಫ್ ಎಲ್ಲೈತಿ? ಇ ಎಫ್ ಸಮಾಂತರ ಕ್ಯೂ ಆರ್. ಇ ಎಫ್ ಸಮಾಂತರ ಕ್ಯೂ ಆರ್ ಅಂತ ನಾವು ಹೇಳಬೇಕು ಅಂತಂದ್ರೆ ನಮ್ಗೆ ಥೇಲ್ಸ್ನ ಪ್ರಮೇಯದ ಏನಂತಾರೆ ಅದಕ್ಕೆ? ವ್ಯುತ್ಕ್ರಮಾಂತರ ಉಪಪ್ರಮೇಯ ಅಂತಾರೆ. ಉಪಪ್ರಮೇಯ. ಥೇಲ್ಸ್ನ ಉಪಪ್ರಮೇಯ ಏನು ಹೇಳ್ತದೆ ಅಂತಂದರೆ, ಯಾವುದೇ ಒಂದು ತ್ರಿಭುಜದಲ್ಲಿ ಒಂದು ಬಾಹುವಿಗೆ ಸಮಾನಾಂತರವಾದಂತಹ ರೇಖಾಖಂಡವು ಉಳಿದೆರಡು ಬಾಹುಗಳನ್ನು ಸಮ ಅನುಪಾತದಲ್ಲಿ ವಿಭಾಗಿಸುತ್ತದೆ ಅಂತದ. ಅರ್ಥ ಆಯ್ತು? ಅಂದ್ರೆ ಯಾವುದೇ ಒಂದು ತ್ರಿಭುಜದಲ್ಲಿರ್ತಕ್ಕಂತಹ ಒಂದು ರೇಖೆಗೆ ಅಥವಾ ಒಂದು ಬಾಹುವಿಗೆ ಸಮಾಂತರವಾದಂತಹ ಒಂದು ಬಾಹು ಅಥವಾ ರೇಖಾಖಂಡ ಉಳಿದೆರಡು ಬಾಹುಗಳನ್ನು ಏನು ಮಾಡ್ತದಂಥದ್ದು? ಸಮಾಂತರವಾಗಿ ಅರ್ಧಿಸುತ್ತದೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಇವೆರಡು ಸಮಾಂತರ ಅಂತೇಳಿ ನಾವು ಪ್ರೂವ್ ಮಾಡಬೇಕು ಅಂತಂದ್ರೆ ಏನು ಸಮಾಂತರ? ಇ ಎಫ್ ಸಮಾಂತರ ಕ್ಯೂ ಆರ್ ಅಂತ ಪ್ರೂವ್ ಮಾಡಬೇಕು ಅಂತಂದ್ರೆ ಪಿ ಇ ಡಿವೈಡೆಡ್ ಬೈ ಇ ಕ್ಯೂ, ಪಿ ಎಫ್ ಡಿವೈಡೆಡ್ ಬೈ ಎಫ್ ಆರ್ ಅಂತ ಪ್ರೂವ್ ಮಾಡಿಬಿಟ್ರೆ ಮುಗಿದೋಯ್ತು, ಹೌದಿಲ್ಲ? ಪಿ ಇ ಭಾಗ್ಲೆ ಇ ಕ್ಯೂ, ಪಿ ಎಫ್ ಭಾಗ್ಲೆ ಎಫ್ ಆರ್. ಯಾವಾಗ ಬರೀತಿ? ಯಾವಾಗ? ಇ ಎಫ್ ಸಮಾಂತರ ಕ್ಯೂ ಆರ್ ಇದ್ದಾಗ, ಹೌದಿಲ್ಲ? ಇ ಎಫ್ ಸಮಾಂತರ ಕ್ಯೂ ಆರ್ ಇದ್ದಾಗ ನಾವು ಇದು ಬರಿತೀವಿ ಅಂತಂದ್ರೆ ಇದನ್ನು ಬರೆದ್ರೆ ಏನಂತ ನಾವು ಪ್ರೂವ್ ಮಾಡ್ದಂಗೆ ಆಗ್ತದ? ಇ ಎಫ್ ಸಮಾಂತರ ಕ್ಯೂ ಆರ್ ಅಂತ ಪ್ರೂವ್ ಮಾಡ್ದಂಗೆ ಆಗ್ತದೆ. ಅರ್ಥ ಏನಿಲ್ಲಿ? ಇ ಎಫ್ ಸಮಾಂತರ ಕ್ಯೂ ಆರ್ ಅನ್ನು ಹೆಂಗೆ ಬರಿಬೋದು? ಅಥವಾ ಏನಂತ ಸಾಧನೆ ಮಾಡೋಣ? ಪಿ ಇ ಡಿವೈಡೆಡ್ ಬೈ ಇ ಕ್ಯೂ ಇಸ್ ಈಕ್ವಲ್ ಟು ಪಿ ಎಫ್ ಡಿವೈಡೆಡ್ ಬೈ ಎಫ್ ಆರ್ ಎಂದು ಸಾಧಿಸ್ಬೇಕು. ನಾವು ಈ ಥರ ನಾವು ಸಾಧಿಸಿದೆ ಅಂತ ತಿಳ್ಕೊ, ಏನು ಸಾಧನೆ ಮಾಡ್ದಂಗೆ ಆಗ್ತದೆ? ಅದು ಉಪಪ್ರಮೇಯದ ಪ್ರಕಾರ ಇದನ್ನು ಸಾಧನೆ ಮಾಡ್ದಂಗೆ ಆಗ್ತದೆ. ಸರಿಯಾ? ಆದ್ದರಿಂದ ಸಾಧನೆ ನೋಡೋಣ. ಸಾಧನೆ ನೋಡ್ಬೇಕಂದ್ರೆ ಇವೆರಡು ತೊಗೊಳ್ಳೋಣ. ತ್ರಿಭುಜ ಯಾವ ತೊಗೊಳ್ಳಿ? ಡಿ ಇ ಎಲ್ಲಿದ? ಡಿ ಇ ಮತ್ತು ಒ ಕ್ಯೂ ಎಲ್ಲಿದಾವ? ಪಿ ಒ ಕ್ಯೂ. ತ್ರಿಭುಜ ಪಿ ಒ ಕ್ಯೂ ನಲ್ಲಿ ಡಿ ಇ ಸಮಾಂತರ ಒ ಕ್ಯೂ. ಸರಿಯಾ? ತ್ರಿಭುಜ ನೋಡ್ರಿ, ದೇವರು ಕಣ್ಣುಗಳು ಕೊಟ್ಟಿದ್ದಾನಲ್ಲ, ಅದಕ್ಕೆ ಏನು ಮಾಡ್ಬೇಕು ನೀವು? ತ್ರಿಭುಜ ನೋಡಬೇಕು. ಯಾವ ತ್ರಿಭುಜ ನೋಡಬೇಕು? ಪಿ ಒ ಕ್ಯೂ. ಅದರೊಳಗೆ ಏನು ಸಮಾಂತರ ಅದ? ಡಿ ಇ ಸಮಾಂತರ ಒ ಕ್ಯೂ. ಅಂದ್ರೆ ಏನು ಅಪ್ಲೈ ಮಾಡಿದಕ್ಕೆ? ಥೇಲ್ಸ್ನ ಪ್ರಮೇಯದ ಪ್ರಕಾರ. ಥೇಲ್ಸ್ನ ಪ್ರಮೇಯವನ್ನು ಅಪ್ಲೈ ಮಾಡೋಣ. ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಹೇಳು? ಥೇಲ್ಸ್ನ ಪ್ರಮೇಯ ಅಪ್ಲೈ ಮಾಡಿದ್ರೆ ಏನಾಗ್ತದೆ? ಸಮಾಂತರ ಅದಾವಲ್ಲ, ಅಪ್ಲೈ ಮಾಡಿದ್ರೆ ಏನಾಗ್ತದೆ? ಹಾಂ, ಪಿ ಇ ಡಿವೈಡೆಡ್ ಬೈ ಇ ಕ್ಯೂ ಇಸ್ ಈಕ್ವಲ್ ಟು ಪಿ ಡಿ ಡಿವೈಡ್ ಬೈ ಡಿ ಒ. ಪಿ ಇ ಡಿವೈಡೆಡ್ ಬೈ ಇ ಕ್ಯೂ ಇಸ್ ಈಕ್ವಲ್ ಟು ಪಿ ಡಿ ಡಿವೈಡೆಡ್ ಬೈ ಡಿ ಒ. ಸಮೀಕರಣ 1. ಅದೇ ಥರ ಇವೆರಡು ಸಮಾಂತರ ಅದಾವ ನೋಡೋಣ. ಯಾವ ತ್ರಿಭುಜದಾಗ ಅದಾವು? ಪಿ ಒ ಆರ್. ತ್ರಿಭುಜ ಪಿ ಒ ಆರ್ ನಲ್ಲಿ ಏನೇನು ಸಮಾಂತರ ಅದ ಹೇಳು? ಡಿ ಎಫ್ ಸಮಾಂತರ
ಓ ಆರ್ ಡಿ ಎಫ್ ಸಮಾಂತರ ಓ ಆರ್ ಅದಾವ. ಹಾಗಿದ್ರೆ ಏನು ಅಪ್ಲೈ ಮಾಡೋಣ ಇಲ್ಲಿ ಕೂಡ ಥೇಲ್ಸ್ನ ಪ್ರಮೇಯದ ಪ್ರಕಾರ ಏನು ಅಪ್ಲೈ ಮಾಡ್ತೀರಪ್ಪ ಇಲ್ಲಿ ಪಿ ಎಫ್ ಡಿವೈಡೆಡ್ ಬೈ ಎಫ್ ಆರ್ ಇಸ್ ಈಕ್ವಲ್ ಟು ಪಿ ಡಿ ಡಿವೈಡೆಡ್ ಬೈ ಡಿ ಒ ಪಿ ಡಿ ಡಿವೈಡ್ ಬೈ ಡಿ ಒ. ಸಮೀಕರಣ 2. ಸಮೀಕರಣ 1 ಮತ್ತು 2ರಿಂದ ಸಮೀಕರಣ 1ರಲ್ಲಿ ಬಲಭಾಗ ಏನೈತಿ, ಸಮೀಕರಣ 2ರಲ್ಲಿ ಬಲಭಾಗ ಸೇಮ್ ಇದ್ರ ಎಡಭಾಗ ಸೇಮ್ ಇರ್ತಾವೆ. ಬಲಭಾಗ ಸೇಮ್ ಇದ್ರ ಎಡಭಾಗ ಏನದ ಎಡಭಾಗ ಪಿ ಇ ಡಿವೈಡೆಡ್ ಬೈ ಇ ಕ್ಯೂ ಇಸ್ ಈಕ್ವಲ್ ಟು ಪಿ ಎಫ್ ಡಿವೈಡೆಡ್ ಬೈ ಎಫ್ ಆರ್. ಆದ್ದರಿಂದ ಪೈಥಾಗೊರಸನ ಉಪಪ್ರಮೇಯದ ಪ್ರಕಾರ ಥೇಲ್ಸ್ನ ಉಪಪ್ರಮೇಯದ ಪ್ರಕಾರ ಏನಂತ ಬರಿಬೋದು ನೋಡಿಗ ಪಿ ಇ ಬೈ ಇ ಕ್ಯೂ ಪಿ ಎಫ್ ಬೈ ಎಫ್ ಆರ್. ಹಿಂಗಂದ್ರೇನು ಇ ಎಫ್ ಬೈ ಕ್ಯೂ ಆರ್ ಅಂದಂಗೆ ಅಂದ್ರೆ ಉಪಪ್ರಮೇಯದ ಪ್ರಕಾರ ಏನಂತ ಬರಿಬೋದು ನಾನು ಇ ಎಫ್ ಸಮಾಂತರ ಕ್ಯೂ ಆರ್. ಆದ್ದರಿಂದ ಸಾಧಿಸಿದೆ. ಸರಿಯಾ ಮಗು, ಅರ್ಥ ಆಯ್ತಾ? ಬರ್ಕೊಡ್ರಿ. ಪ್ರಶ್ನೆ 6. ಚಿತ್ರ 2.21ರಲ್ಲಿ ಎ ಬಿ ಸಮಾಂತರ ಪಿ ಕ್ಯೂ ಮತ್ತು ಎ ಸಿ ಸಮಾಂತರ ಪಿ ಆರ್ ಆಗುವಂತೆ ಎ ಬಿ ಸಿಗಳು ಕ್ರಮವಾಗಿ ಒ ಪಿ ಒ ಕ್ಯೂ ಮತ್ತು ಒ ಆರ್ಗಳ ಮೇಲಿನ ಬಿಂದುಗಳು. ಆದರೆ ಬಿ ಸಿ ಸಮಾಂತರ ಕ್ಯೂ ಆರ್ ಎಂದು ತೋರಿಸಿ ಎಂದರೆ ಅವರು ಸಾಧಿಸಿ ಎಂದಿಲ್ಲ, ಏನಂದ್ರೆ ತೋರಿಸಿ. ಸಾಧಿಸಿ ಅಂತಂದಾಗ ನಾವೇನು ಬರಬೇಕಾಗ್ತದ ದತ್ತ ಸಾಧನೀಯ ರಚನೆ ಇದ್ರೆ ರಚನೆ ಸಾಧನೆ ಸಾಧಿಸಿದೆ ಅಂತ ಬರಬೇಕಾಗ್ತದೆ. ತೋರಿಸಿ ಅಂತಂದಾಗ ಇವು ಬರಲಿಲ್ಲ ಅಂದ್ರೂ ನಡೀತದ. ಹೆಡ್ಡಿಂಗ್ ಬರಲಿಲ್ಲ ಅಂದ್ರೆ ನಡೀತದೆ, ಡೈರೆಕ್ಟಾಗಿ ಹಾಗೆ ಬರ್ಕೊಂಥದ್ದು ನಡೀತದೆ. ಅರ್ಥಾಯ್ತಾ? ಒಮ್ಮೆ ಡೈರೆಕ್ಟಾಗಿ ಏನು ಬರೋಣ ಇದನ್ನು ಉತ್ತರ ಅಂತ ಬರೋಣ, ಇಲ್ಲಾಂತಂದ್ರೆ ಸೊಲ್ಯೂಷನ್ ಅಂತ ಬರೋಣ. ಪರಿಹಾರ ಏನು ಬರೋಣ ಅಂತ ಪರಿಹಾರ ಪ್ರೀತಿಯ ಪರಿಹಾರ ಪರಿಹಾರ ಪಾರಿವಾಳನ ಅದು ಓಕೆ. ಚಿತ್ರ ಏನೇನದಪ್ಪ ಎ ಬಿ ಸಮಾಂತರ ಪಿ ಕ್ಯೂ ಮತ್ತು ಎ ಸಿ ಸಮಾಂತರ ಪಿ ಕ್ಯೂ ಮತ್ತು ಎ ಸಿ ಸಮಾಂತರ ಎ ಬರ್ದೇನೆ ಎ ಸಿ. ಅಲ್ಲಿ ಗೆಣಸು ಕುದಿಸಕತ್ತಾರೆ ಯಾರು? ಓಕೆ, ಗೆಣಸು ಕುದಿಸಕತ್ತಾರೆ. ಸ್ಮೆಲ್ ಬರ್ತೈತಿಲ್ಲ ನಿಮ್ಗೆ ಹೆಂಗೆ ಮೂಗಿದ್ದೀರಲ್ಲ. ಓಕೆ, ಎ ಬಿ ಸಮಾಂತರ ಪಿ ಕ್ಯೂ ಆಮೇಲೆ ಎ ಸಿ ಸಮಾಂತರ ಏನಂದ್ರೆ ಅವರು ಎ ಸಿ ಸಮಾಂತರ ಪಿ ಆರ್ ಆದಾಗ ಏನಂತ ಸಾಧಿಸ್ಬೇಕಂತ ನಾವು ಬಿ ಸಿ ಸಮಾಂತರ ಕ್ಯೂ ಆರ್ ಎಂದು ಸಾಧಿಸ್ಬೇಕಂತ. ಬಿಂದುಗಳು ಆದರೆ ಬಿ ಸಿ ಸಮಾಂತರ ಕ್ಯೂ ಆರ್ ಎಂದು ಸಾಧಿಸಿ. ಮೊದಲೇನು ಮಾಡೋಣ, ಎ ಬಿ ಸಮಾಂತರ ಪಿ ಕ್ಯೂ ಅದ. ಇವು ದತ್ತ ಅದಾವೆ. ಏನದ ಇವು ದತ್. ನಮಗೆ ತಿಳಿದಂತೆ ಬರಿತೀನಿ ನಾನು. ನಮಗೆ ತಿಳಿದಂತೆ ಏನು ತಿಳಿದೈತೆ ನಮಗೆ ಅಂತಂದ್ರೆ ಎ ಬಿ ಸಮಾಂತರ ಪಿ ಕ್ಯೂ ಅಂದ್ರೆ ಯಾವ ತ್ರಿಭುಜದೊಳಗೆ ಅದ ಅಂತ ನಾವು ಕಂಡು ಹಿಡಿಬೋದು ಅಂತ ನಮಗೆ ತಿಳಿದೈತಿ. ಎಲ್ಲಿ ಎ ಬಿ ಪಿ ಕ್ಯೂ ಎಲ್ಲಿದ್ದಾವ? ಎ ಬಿ ಪಿ ಕ್ಯೂ ಯಾವುದಪ್ಪ? ಒ ಪಿ ಒ ಕ್ಯೂ ಅಂತ ಫಸ್ಟ್ ಏನು ಮಾಡೋಣ, ನಮಗೆ ತಿಳಿದಂತೆ ತ್ರಿಭುಜ ಪಿ ಒ ಕ್ಯೂನಲ್ಲಿ ಯಾವುದಕ್ಕೆ ಯಾವುದು ಸಮಾಂತರ? ಎ ಬಿ ಸಮಾಂತರ ಪಿ ಕ್ಯೂ. ಸರಿಯಾ? ಎ ಬಿ ಸಮಾಂತರ ಪಿ ಕ್ಯೂ ಆಯಿತು. ಈಗೇನು ಮಾಡ್ಬೇಕು ನಾನು ಇದಕ್ಕೆ ಯಾವ ಅಪ್ಲೈ ಮಾಡಬೇಕು? ಥೇಲ್ಸ್ನ ಪ್ರಮೇಯದ ಪ್ರಕಾರ. ಏನಪ್ಪ ಥೇಲ್ಸ್ನ ಪ್ರಮೇಯದ ಪ್ರಕಾರ? ಓ ಎ ಡಿವೈಡೆಡ್ ಬೈ ಎ ಪಿ ಇಸ್ ಈಕ್ವಲ್ ಟು ಓ ಬಿ ಡಿವೈಡೆಡ್ ಬೈ ಬಿ ಕ್ಯೂ ಬರೋಣ. ಓ ಎ ಡಿವೈಡೆಡ್ ಬೈ ಎ ಪಿ ಇಸ್ ಈಕ್ವಲ್ ಟು ಓ ಬಿ ಡಿವೈಡೆಡ್ ಬೈ ಆಮೇಲೇನು ಬಿ ಕ್ಯೂ. ಸಮೀಕರಣ 1. ತ್ರಿಭುಜ ಯಾವ ತ್ರಿಭುಜಪ್ಪ? ಈಗ ಎ ಸಿ ಪಿ ಆರ್ ಎಲ್ಲಿ ಅದಾವ? ತ್ರಿಭುಜ ಪಿ ಒ ಆರ್ ನಲ್ಲಿ ಏನು ಸಮಾಂತರ? ಏನು ಎ ಸಿ ಸಮಾಂತರ ಪಿ ಆರ್. ಏನು ಅಪ್ಲೈ ಮಾಡಬೇಕು? ಥೇಲ್ಸ್ನ ಪ್ರಮೇಯದ ಪ್ರಕಾರ. ಥೇಲ್ಸ್ನ ಪ್ರಮೇಯದ ಪ್ರಕಾರ ಏನು ಹೇಳ್ತದ? ಎ ಸಿ ಪಿ ಆರ್ ಅಂತಂದ್ರೆ ಇಲ್ಲಿ ಹೇಳು, ಓ ಎ ಡಿವೈಡೆಡ್ ಬೈ ಎ ಪಿ ಈಕ್ವಲ್ ಟು ಡಿವೈಡೆಡ್ ಬೈ ಓಕೆ ಓ ಎ ಡಿವೈಡೆಡ್ ಬೈ
ಎ ಪಿ ಇಸ್ ಈಕ್ವಲ್ ಟು ಓ ಎ ಡಿವೈಡ್ ಬೈ ಎ ಪಿ ಇಸ್ ಈಕ್ವಲ್ ಟು ಓ ಸಿ ಡಿವೈಡೆಡ್ ಬೈ ಸಿ ಆರ್. ಸಮೀಕರಣ 2. ಒಂದು ಸಮೀಕರಣ 2 ಸಮೀಕರಣ ನೋಡಿದಾಗ ಎಡಭಾಗ ಏನದು? ಎಡಭಾಗ ಸೇಮ್ ಇದೆ, ಬಲಭಾಗ ಸೇಮ್ ಇರ್ತಾ. ಸಮೀಕರಣ 1 ಮತ್ತು 2ರಿಂದ ಏನು ಓ ಬಿ ಡಿವೈಡೆಡ್ ಬೈ ಬಿ ಕ್ಯೂ ಇಸ್ ಈಕ್ವಲ್ ಟು ಓ ಸಿ ಡಿವೈಡೆಡ್ ಬೈ ಸಿ ಆರ್. ನೋಡೋಣ ಎಲ್ಲಿಲ್ಲದವ ಅಂತೇಳಿ ಇವು ಎಲ್ಲಿದಾವ? ಓ ಬಿ ಬೈ ಬಿ ಕ್ಯೂ ಈಕ್ವಲ್ ಟು ಓ ಸಿ ಬೈ ಸಿ ಆರ್. ಹಿಂಗೆ ಅದಾವ ಅಂತಂದ್ರೆ ಬಿ ಸಿಗೆ ಕ್ಯೂ ಆರ್ ಸಮಾಂತರ ಇರ್ತದ ಇರಲ್ಲ? ಬಿ ಸಿಗೆ ಸಮಾಂತರ ಕ್ಯೂ ಆರ್ ಇರ್ತದಿಲ್ಲ? ಇದ್ದಲ್ಲಿ ಏನಾಗ್ತದ? ಓ ಬಿ ಡಿವೈಡ್ ಬೈ ಬಿ ಕ್ಯೂ ಈಕ್ವಲ್ ಟು ಓ ಸಿ ಡಿವೈಡ್ ಬೈ ಸಿ ಆರ್. ಬಂದೈತಿ ಅಂದ್ರೆ ಅರ್ಥ ಏನಿಲ್ಲಿ? ಥೇಲ್ಸ್ನ ಉಪ ಪ್ರಮೇಯದ ಪ್ರಕಾರ. ನೋಡು, ಥೇಲ್ಸ್ನ ಪ್ರಮೇಯದ ಪ್ರಕಾರ ಅಂದ್ರೆ ನೀನು ಆ ಬಾವುಗಳ ಅನುಪಾತ ಬರಿತಿ, ಹೌದಿಲ್ಲ? ಥೇಲ್ಸ್ನ ಪ್ರಮೇಯ ಪ್ರಕಾರ ಅಂದ್ರೆ ನೀನೇ ಬರೀದಿಲ್ಲ ಇಲ್ಲಿ, ತಿಳಿತು? ಇದರಿಂದ ಈ ಥರ ಬರೆಯೋದು ವಾಪಸ್. ಸಮಾಂತರ ಅಂತ ಹೇಳೋದು ಉಪಪ್ರಮೇಯ, ಸಮಾಂತರ ಕೊಟ್ಟಾಗ ಅದನ್ನು ಅನುಪಾತ ಬರೆಯೋದು ಪ್ರಮೇಯ, ಸಮಾಂತರ ಕೊಟ್ಟಾಗ ಅನುಪಾತ ಬರೆಯೋದು ಪ್ರಮೇಯ, ಅನುಪಾತ ಬಂದಾಗ ಅದನ್ನು ಸಮಾಂತರ ಅಂತ ಬರೆಯೋದು ಉಪಪ್ರಮೇಯ. ಅರ್ಥ ಆಗ್ತದೆ ನಿಮಗೆ? ಓಕೆ, ಈಗೇನು ಬಂದದ? ಅನುಪಾತ ಬಂದದಿಲ್ಲ. ಇದನ್ನೇನು ಮಾಡ್ಬೇಕು? ನಾನೀಗ ಸಮಾಂತರ ಅಂತ ಬರಿಬೇಕು. ಅಂದ್ರೆ ಏನು ಬರಬೇಕು? ಥೇಲ್ಸ್ನ ಉಪಪ್ರಮೇಯದ ಪ್ರಕಾರ. ಯಾವ್ಯಾವ ಸಮಾಂತರ ಆಗ್ತಾವ? ಬಿ ಸಿ ಸಮಾಂತರ ಕ್ಯೂ ಆರ್. ಆದ್ದರಿಂದ ತೋರಿಸಿದೆ. ಬರ್ಕೊಳ್ರಿ. ಪ್ರಶ್ನೆ 7 ಅತಿ ಉತ್ತಮವಾದಂಥ ಪ್ರಶ್ನೆ ಇದು. ಏನು ಹೇಳ್ತಾ ಇದ್ದಾರೆ? ತ್ರಿಭುಜದ ಒಂದು ಬಾಹುವಿನ ಮಧ್ಯಬಿಂದುವಿನಿಂದ ಮತ್ತೊಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳರೇಖೆಯು ಅದರ 3ನೇ ಬಾಹುವನ್ನು ಅರ್ಧಿಸುತ್ತದೆ. ಇದು 9ನೇ ತರಗತಿಯ ಒಂದು ಪ್ರಮೇಯ. ಈ 9ನೇ ತರಗತಿಯ ಒಂದು ಪ್ರಮೇಯವನ್ನು ನಾವು 10ನೇ ತರಗತಿಯ ಥೇಲ್ಸ್ನ ಪ್ರಮೇಯದಿಂದ ಏನು ಮಾಡ್ಬೇಕಂತ? ಪ್ರೂವ್ ಮಾಡಬೇಕಂತ. ಪ್ರೂವ್ ಅಂದ್ರೆ ಸಾಧಿಸಿ ತೋರಿಸ್ಬೇಕಂತ. ಅರ್ಥ ಆಯ್ತಾ? ಏನು ರೀ ಸರ್ ಇದು? ಯಾವ ಥರ ಸಾಧನೆ ಮಾಡ್ಬೇಕು ನಾವು? ಅದಕ್ಕಾಗಿ ಮೊದಲು ಏನು ಬರೀಬೇಕು? ದತ್ತ ಬರ್ಕೋಬೇಕು. ಏನು ಬರ್ಕೋಬೇಕಪ್ಪ? ದತ್ತ. ನೋಡ್ರಿ, ಮೊದಲು ಬರಿಬೇಡ್ರಿ. ದತ್ತ ಏನಂತ ಕೊಡ್ತಾ ಇದ್ದಾರೆ? ದತ್ತದಲ್ಲಿ ಅವರು ಒಂದು ತ್ರಿಭುಜ ಕೊಡ್ತಾ ಇದ್ದಾರಂತೆ, ಹೌದಿಲ್ಲ? ತ್ರಿಭುಜದ ಒಂದು ಬಾಹುವಿನ ಮಧ್ಯ ಬಿಂದುವಿನಿಂದ ಅಂತಾರೆ ಅವರು. ಅಷ್ಟೇ ಓದೋಣ ಫಸ್ಟ್. ತ್ರಿಭುಜದ ಅಷ್ಟೇ ಓದೋಣ ಅಂತ. ತ್ರಿಭುಜದ ಅಂದ್ರೆ ಒಂದು ತ್ರಿಭುಜ ತೊಗೋಬೇಕಾ ನಾನು? ಓಕೆ, ದತ್ತ ತ್ರಿಭುಜ ಎ ಬಿ ಸಿಗೆ ಎ ಬಿ ಬಾಹುವಿನ ಹೌದಿಲ್ಲಪ್ಪ? ಮಧ್ಯ ಬಿಂದು ಏನಾಗಿರಲಪ್ಪ? ಡಿ ಆಗಿರಲಿ. ನೋಡಿ ಪ್ರಶ್ನೆ ಒಳಗೆ ಏನಂದ್ರೆ ಅವರು ತ್ರಿಭುಜದ ಒಂದು ಬಾಹುವಿನ ಮಧ್ಯಬಿಂದು. ನಾನು ತ್ರಿಭುಜನ ತೊಗೊಂಡೆ. ಯಾವ ತ್ರಿಭುಜ ತೊಗೊಂಡೆಪ್ಪ? ತ್ರಿಭುಜ ಎ ಬಿ ಸಿ. ತ್ರಿಭುಜ ಎ ಬಿ ಸಿ ಅಂತ ನಾನೇ ತೊಗೊಂಡಿದ್ದೀನಿ, ಅವ್ರು ಕೊಟ್ಟಿಲ್ಲ ಚಿತ್ರ. ಆಮೇಲೆ ಎ ಬಿನ ಮಧ್ಯಬಿಂದು ಅಂತಂದರೆ ಏನು ತೊಗೊಂಡಿದ್ದೀನಪ್ಪ? ಡಿ ಅಂತ ತೊಗೊಂಡಿದ್ದೀನಿ. ಓಕೆ, ಬಿ ಸಿ ಬರೆದಿದ್ದೀನಾ? ಬಿ ಸಿ ಬರೆದಿದ್ದೀನಿ ಅಂತಂದ್ರೆ ನಾವು ಇಲ್ಲಿ ಬಿ ತಗೊಳ್ಳೋಣಂತ, ಇಲ್ಲಿ ಸಿ ತಗೊಳ್ಳೋಣಂತ, ಇಲ್ಲಿ ಎ ತಗೊಳ್ಳೋಣಂತ. ಅರ್ಥ ಆಯ್ತಾ? ಹೊಸಬಂದ ತೋರೋದ್ರೊಳಗೆ ಏನೈತಿ? ಬಿ ಸಿನ ಮಧ್ಯಬಿಂದು ಏನಪ್ಪ? ಡಿ ಅಂತ ನಾವು ಬರಿಬೋದು. ಈ ಬಿ ಸಿನ ಮಧ್ಯಬಿಂದು ಡಿ ಅಂತಂದಾಗ ಮುಂದೆ ಏನಂತಾರೆ ಅವರು? ಮಧ್ಯಬಿಂದುವಿನಿಂದ ಮತ್ತೊಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆ. ಒಂದು ಸರಳ ರೇಖೆ ತೊಗೊಳ್ಳೋಣ. ಇದು ಒಂದು ಸರಳ ರೇಖೆ ಎಲ್. ಅರ್ಥ ಆಯ್ತಾ? ಸರಳ ರೇಖೆ ಯಾವುದಿದು? ಎಲ್ ಅಂತಕ್ಕಂಥದ್ದು. ನೀವು ಸರಳ ರೇಖೆ ನೀವು ತೆಗೀರ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತದೆ ನಮ್ಮಲ್ಲಿ. ಅರ್ಥ ಆಯ್ತು? ಸರಳ ರೇಖೆ ಎಲ್ ಅಂತಕ್ಕಂಥದ್ದು ಎಷ್ಟನೇ ಬಾಹುವಿಗೆ ಸಮಾಂತರ ಅಂತ ಹೇಳ್ತಾರೆ ಅವರು? ಓಕೆ, ಎ ಸಿ ಬಾಹುವಿಗೆ ಸಮಾಂತರ, 3ನೇ ಬಾಹುವಿಗೆ ಸಮಾಂತರವಾಗಿದ್ದಾಗ ಮುಂದೆ ಎಳೆದ ರೇಖೆಯು ಅದರ 3ನೇ ಬಾಹುವನ್ನು ಏನು ಮಾಡ್ತಂತ? ಅರ್ಧಿಸುತ್ತದೆ. ಅರ್ಥ ಆಯ್ತು? ತ್ರಿಭುಜದ ಒಂದು ಬಾಹುವಿನ ಮಧ್ಯಬಿಂದುವಿನಿಂದ ಎಳೆದ ಸರಳ ರೇಖೆಯು, ತ್ರಿಭುಜದ ಒಂದು ಬಾಹುವಿನ ಮಧ್ಯಬಿಂದುವಿನಿಂದ ಎಳೆದ ಸರಳ ರೇಖೆಯು ಯಾವ ಥರ ಹೇಳ್ಬೇಕಂತದು? 2ನೇ ಬಾಹುವಿಗೆ ಸಮಾಂತರವಾಗಿ ಹೇಳ್ಬೇಕಂತ. ತ್ರಿಭುಜದ ಒಂದು ಮಧ್ಯಬಿಂದುವಿನಿಂದ ಮತ್ತೊಂದು ಬಾಹುವಿಗೆ ಎಳೆದ ಸರಳ ರೇಖೆ. ಅರ್ಥ ಆಗ್ತದಾ? ತ್ರಿಭುಜದ ಒಂದು ಮಧ್ಯಬಿಂದುವಿನಿಂದ ಮತ್ತೊಂದು ಬಾಹುವಿಗೆ ಎಳೆದ ಸರಳ ರೇಖೆಯು 3ನೇ ಬಾಹುವನ್ನು ಏನು ಮಾಡ್ತಂಥದ್ದು? ಅರ್ಧಿಸ್ತದಂತ. 3ನೇ ಬಾಹುನ ಅರ್ಧಿಸ್ತಂತ. ಇಲ್ಲಿ ಪಾಯಿಂಟ್ ಅದು ಗೊತ್ತಾ? ಈ ಪಾಯಿಂಟ್ ಅಂದರೆ 3ನೇ ಬಾಹು ಅರ್ಧಿಸ್ತದ ಅರ್ಥ ಏನು? ಅರ್ಧ ಮಾಡ್ತಂತ. ಏನು ಮಾಡ್ತಂತ? ಅರ್ಧ ಮಾಡ್ತಂತ ಅಂತ ನಾವು ಪ್ರೂವ್ ಮಾಡಬೇಕಂತ. ಏನು ಮಾಡಬೇಕು?
ಪ್ರೂವ್ ಮಾಡಬೇಕು, ಸಾಧನೆ ಮಾಡಿ ತೋರಿಸ್ಬೇಕು. ದತ್ತ ಗೊತ್ತಾಯ್ತಾ? ದತ್ತ ಏನಪ್ಪ? ತ್ರಿಭುಜ ಎ ಬಿ ಸಿಗೆ ಬಿ ಸಿ ಬಾವಿನ ಮಧ್ಯಬಿಂದು ಡಿ ಆಗಿರಲಿ ಮತ್ತು ಎಲ್ ಸಮಾಂತರ ಯಾವುದು? ಎ ಸಿಯ ಎಲ್ ಎದಕ್ಕೆ ಸಮಾಂತರ ಐತಿ? ಎ ಸಿಗೆ. ಎಲ್ ಸಮಾಂತರ ಎ ಸಿ ಆಗುವಂತೆ ಸರಳ ರೇಖೆಯನ್ನು ಎಳೆಯೋಣ. ಅರ್ಥ ಆಯ್ತು? ಹಾಂ, ಇದೇನಾಯಿತು? ದತ್ತ ಆಯಿತು. ಸಾಧನೆ ಅಥವಾ ಸಾಧನೀಯ ಏನು ಸಾಧನೆ ಮಾಡಿ ತೋರಿಸ್ಬೇಕು ನಾವು? ಆಲ್ರೆಡಿ ಕೊಟ್ಟಾರ ಅವರು, ಸಮಾಂತರ ಆಗುವಂತೆ ನಾವೇ ಮಾಡೀವಿ. ಆಲ್ರೆಡಿ ಸಮಾಂತರ ನಾವು ಮಾಡಿಬಿಟ್ಟಿವಿ. ಅವ್ರೇನು ಕೇಳ್ತಾರೆ ಅಂತಂದ್ರೆ ಮೂರನೇ ಬಾವಿಗೆ ಅರ್ಧ ಮಾಡ್ತಂತ ಹೇಳ್ತಾರೆ ಅವ್ರು. ಮೂರನೇ ಬಾವಿಗೆ ಏನು ಮಾಡ್ತಂಥದ್ದು? ಅರ್ಧ ಮಾಡ್ತಂತ ನಾವು ಪ್ರೂವ್ ಮಾಡಬೇಕು. ಏನು ಪ್ರೂವ್ ಮಾಡ್ಬೇಕು ಇಲ್ಲಿ? ಮೂರನೇ ಬಾವಿಗೆ ಅರ್ಧ ಮಾಡ್ತದೆ. ಮೂರನೇ ಬಾವು ಯಾವುದೈತಿ? ಎ ಬಿ. ಮೂರನೇ ಬಾವು ಯಾವುದೈತಿ? ಎ ಬಿ ಮೂರನೇ ಬಾವು. ಒಂದನೇ ಬಾವು ಯಾವುದೈತಿ? ಎ ಸಿ ಮಧ್ಯಬಿಂದು. ಎರಡನೇ ಬಾವು ಯಾವುದೈತಿ? ಇದು ಬಿ ಸಿ, ಸಾರಿ. ಒಂದನೇ ಬಾವು ಬಿ ಸಿನ ಮಧ್ಯಬಿಂದು ಡಿ. ಆಮೇಲೆ ಎರಡನೇ ಬಾವು ಯಾವುದೈತಿ? ಎ ಸಿ. ಇದಕ್ಕೆ ಸಮಾಂತರ ಯಾವುದೈತಿ? ಲೈನ್ ಐತಿ. ಮೂರನೇ ಬಾವು ಐತಿ? ಎ ಬಿಯನ್ನು ಕಟ್ ಮಾಡ್ಬೇಕು ನಾನೀಗ. ಎ ಬಿನ ಹೆಂಗೆ ಕಟ್ ಮಾಡಬೇಕು? ಬಿ ಇ ಈಸ್ ಈಕ್ವಲ್ ಟು ಎ ಇ ಅಂತ ತೋರಿಸ್ಬೇಕು. ಏನಂತ ತೋರಿಸ್ಬೇಕಪ್ಪ? ಬಿ ಇ ಈಸ್ ಈಕ್ವಲ್ ಟು ಎ ಇ ಅಂತ ತೋರಿಸ್ಬೇಕು ನಾನು. ಬಿ ಇ ಈಸ್ ಈಕ್ವಲ್ ಟು ಎ ಇ ಅಂತ ತೋರಿಸಿದ್ರೆ ಸಾಕು. ಅಂದ್ರೆ ಏನು ಬರಬೇಕು ಸಾಧನೆಯ ಒಳಗೆ? ಬಿ ಇ ಈಸ್ ಈಕ್ವಲ್ ಟು ಎ ಇ ಎಂದು ತೋರಿಸ್ಬೇಕು. ಅರ್ಥ ಆಯ್ತಾ? ಮುಂದೆ ಇದು ಸಾಧನೀಯ ಆಯಿತು. ಮುಂದಿನ ಬರಬೇಕಪ್ಪ ನಾನು ಸಾಧನೆ. ರಚನೆ ಅಂತ ಆಲ್ರೆಡಿ ಮಾಡಿ ತೋರಿಸಿದೆ ನಾವು. ಅದು ಚಿತ್ರದೊಳಗೆ ದತ್ತದೊಳಗೆ ಬಂದುಬಿಟ್ಟದ. ಸಾಧನೆ ಮಾಡ್ಬೇಕಂತಂದ್ರೆ ಫಸ್ಟ್ ಏನು ಬರಿತೀನಿ ಅಂತಂದ್ರೆ ಡಿ ಯು ಬಿ ಸಿನ ಮಧ್ಯಬಿಂದು. ಏನಂತ? ಡಿ ಯು ಬಿ ಸಿನ ಮಧ್ಯಬಿಂದು ಅಂತಂದಾಗ ಬಿ ಡಿ ಇದ್ದಷ್ಟೇ ಡಿ ಸಿ ಇರ್ತದೇನಿರಂಗಿಲ್ಲ. ಉದಾಹರಣೆಯಾಗಿ ಇದು ಬೆಂಗಳೂರು, ಇದೇನಪ್ಪ ಅಂತಂದ್ರೆ ದೆಹಲಿ. ಬೆಂಗಳೂರು ಮತ್ತು ದೆಹಲಿ ಮಧ್ಯಭಾಗದೊಳಗೆ ಯಾವುದೋ ಒಂದು ಐತಿ ಅಂತ ತಿಳ್ಕೊಬೋದು. ಮಧ್ಯಪ್ರದೇಶ ಅಂತ ತಿಳ್ಕೊಬಿಡು. ಅಂದ್ರೆ ಬೆಂಗಳೂರಿನಿಂದ ಮಧ್ಯಪ್ರದೇಶದಿಂದ ಡೆಲ್ಲಿ ಎರಡೂ ಸೇಮ್ ಡಿಸ್ಟೆನ್ಸ್ ಇರ್ತಾವೆ ಮಧ್ಯದಾಗಿದ್ರೆ. ಅರ್ಥ ಆಯ್ತಾ? ಬಿಡಪ್ಪ ಭಾಳ ದೊಡ್ಡದಾಯಿತು. 1 ಕಿಲೋಮೀಟ್ರ್ ದೂರ ಆಯ್ತದು. ಅಂತರ ಎಷ್ಟೈತಿ? 1 ಕಿಲೋಮೀಟ್ರ್ ಅಂತರ. ನೀನು ಮತ್ತು ನನ್ನ ಕ್ಲಾಸಿಗೆ ಕರೆಕ್ಟ್ ಮಧ್ಯಭಾಗ ಅಂತಂದ್ರೆ 500 ಮೀಟರ್. ಎಷ್ಟಪ್ಪ? 500 ಮೀಟ್ರಿಗೆ ನಾನು ಬಿಂದು ಕೊಟ್ಟೆ ತಿಳ್ಕೊ. ಈ ಭಾಗ ಎರಡು ಏನಿರ್ತಾವ? ಸಮ ಇರ್ತಾವಿಲ್ಲ. ಅಂದ್ರೆ ಏನು ಬರಲಿ ನಾನು? ಬಿ ಡಿ ಈಸ್ ಈಕ್ವಲ್ ಟು ಡಿ ಸಿ ಅಂತ ಬರಿಬೋದಾ? ಸಮೀಕರಣ 1. ನಮಗೆ ತಿಳಿದಂತೆ ಏನು ಗೊತ್ತದ ನಮಗೆ ಆಲ್ರೆಡಿ? ಎಲ್ ಸಮಾಂತರ ಎ ಸಿ ಅಂತದ, ಹೌದಿಲ್ಲ? ಎಲ್ ಸಮಾಂತರ ಎ ಸಿ. ಎಲ್ ಸಮಾಂತರ ಎ ಸಿ ಅಂತಂದಾಗ ಈ ಒಂದು ರೇಖೆ ಇಲ್ಲ, ಹೌದಿಲ್ಲ? ಈ ಒಂದು ರೇಖೆ ಅಂತಕ್ಕಂಥದ್ದು ಎ ಸಿಗೆ ಸಮಾಂತರ ಇದ್ರೆ ಇಲ್ಲೇನು ಅಪ್ಲೈ ಮಾಡ್ಬೋದು ನಾನು? ಥೇಲ್ಸ್ನ ಪ್ರಮೇಯ ಅಪ್ಲೈ ಮಾಡ್ಬೋದು. ಇಲ್ಲ ಮತ್ತೆ ಮಾಡ್ಬೋದಾ? ಏನು ಅಪ್ಲೈ ಮಾಡಲಿ ಹೇಳಿ ಈಗ? ಥೇಲ್ಸ್ನ ಪ್ರಮೇಯದ ಪ್ರಕಾರ ಏನು ಬರಿಬೋದು? ಬಿ ಡಿ ಡಿವೈಡೆಡ್ ಬೈ ಡಿ ಸಿ. ಬಿ ಡಿ ಡಿವೈಡೆಡ್ ಬೈ ಡಿ ಸಿ ಇಸ್ ಈಕ್ವಲ್ ಟು ಬಿ ಇ ಡಿವೈಡೆಡ್ ಬೈ ಇ ಎ ಅಂದ್ರೆ ಒಂದೇ, ಎ ಇ ಅಂದ್ರೆ ಒಂದೇ, ಹೌದಾ? ಬಿ ಇ ಡಿವೈಡ್ ಬೈ ಎ ಇ. ಕರೆಕ್ಟ್? ಓಕೆ. ಆಮೇಲೆ ಬಿ ಡಿ ಅಂತಂದ್ರೆ ಏನು ಆಲ್ರೆಡಿ, ಹೌದಿಲ್ಲ? ಓಕೆ. ಡಿ ಸಿ ಡಿವೈಡೆಡ್ ಬೈ ಡಿ ಸಿ ಇಸ್ ಈಕ್ವಲ್ ಟು ಬಿ ಇ ಡಿವೈಡೆಡ್ ಬೈ ಎ ಇ. ಯಾಕೆ ಬರ್ದೆ? ಬಿ ಡಿ ಬದಲಿ ಏನು ಹಾಕಿನ ಇದು? ಇದ್ರ ಬದಲಿ ಇಲ್ಲ ಹಾಕಿನ ಬ್ರಾಕೆಟ್ ಒಳಗೆ ಏನು ಬರಲಿ? ಸಮೀಕರಣ 1ರಿಂದ ಏನು ಬರಲಿಪ್ಪ? ಸಮೀಕರಣ 1ರಿಂದ ಏನು ಉಪಯೋಗ ಮಾಡೀನಿ? ಸಮೀಕರಣ 1ರಿಂದ ಬಿ ಡಿ ಬದಲಿ ಏನು ಉಪಯೋಗ ಮಾಡೀನಿ? ಡಿ ಸಿ ಕ್ಯಾನ್ಸಲ್. 1 ಈಸ್ ಈಕ್ವಲ್ ಟು ಬಂತು ಬಿ ಇ ಡಿವೈಡೆಡ್ ಬೈ ಎ ಇ. ಭಾಗಾಕಾರ ಎ ಈ ಕಡೆ ಬಂದಾಗ ಏನಾಗ್ತದ? ಗುಣಾಕಾರ. ಅಂದರೆ ಎ ಇ ಗುಂಡ್ಲೆ 1 ಎ ಇ ಇಸ್ ಈಕ್ವಲ್ ಟು ಬಿ ಇ. ಆದ್ದರಿಂದ ಏನು ಬರ್ಬೋದು? ಇದನ್ನು ಹಿಂಗೆ ಉಲ್ಟಾನು ಬರ್ಬೋದಿಲ್ಲ? ಬಿ ಇ ಈಸ್ ಈಕ್ವಲ್ ಟು ಎ ಇ ಅಂತ ಬರಿಬೋದು. ಇದೇ ಸಾಧನೆ ಮಾಡಬೇಕಿಲ್ಲ ನಾವು? ಮಾಡಬೇಕಿಲ್ಲ? ಆದ್ದರಿಂದ ಅಂತ ಬರೆದು ಪ್ರಶ್ನೆಯೊಳಗೆ ಏನದ ಅದನ್ನು ಬರಿಬೇಕು ನೀವು ವಾಪಸ್. ಏನದು ಪ್ರಶ್ನೆಯೊಳಗೆ? ತ್ರಿಭುಜದ ಒಂದು ಬಾವಿನ ಮಧ್ಯಬಿಂದುವಿನಿಂದ ಮತ್ತೊಂದು ಬಾವಿಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆಯು ಅದರ ಮೂರನೇ ಬಾವನ್ನು ಆದ್ಯಿಸುತ್ತದೆ ಅಂತ ಬರೆದು ಸಾಧಿಸಿದೆ ಅಂತ ಬರೀಬೇಕು. ತಿಳಿತು? ಅದನ್ನೆಲ್ಲ ಬರೆದು ಲಾಸ್ಟಿಗೆ ಏನು ಬರಬೇಕಲ್ಲಿ? ಸಾಧಿಸಿದೆ. ತಿಳಿತಾ ಮಗು?
ಹಾಂ, ಅರ್ಥ ಆಯ್ತಾ? ಏನು ಮಾಡಿದ್ವಿ ನಾವು ಇಲ್ಲಿ ಮೊದಲನೇದಾಗಿ ದತ್ತ ಚಿತ್ರ ತೆಗೆದ್ವಿ, ರಚನೆ ಸಾಧನೆ ಏನಪ್ಪ BE = A ಅಂತ ಬರೆದ್ವಿ. ಸಾಧನೆ ಒಳಗೆ ಏನು ಮಾಡಿದ್ವಿ D ಅಂತಕ್ಕಂಥದ್ದು ಮಧ್ಯಬಿಂದು, ಮಧ್ಯ ಅಂದ್ರೆ ಏನು BD = DC. ಆಮೇಲೆ ಇದು ಸಮಾಂತರದ ಏನು ಅಪ್ಲೈ ಮಾಡಿದ್ವಿ ಥೇಲ್ಸ್ನ ಪ್ರಮೇಯ ಅಪ್ಲೈ ಮಾಡಿದ್ವಿ. ಅಂದರೆ BD/DC = BE/AE ಅಂತ ಅಪ್ಲೈ ಮಾಡಿದ್ವಿ. ಆಮೇಲೆ BD ಬದಲು ಏನು ಹಾಕಿದ್ವಿ D ಹಾಕಿದ್ವಿ, DD ಕ್ಯಾನ್ಸಲ್, ಇದು DC ಹಾಕಿದ್ವಿ, DC ಕ್ಯಾನ್ಸಲ್ ಮಾಡಿದ್ವಿ, 1 ಉಳಿತು, ಇದನ್ನ ಕಡೆ ಕಳಿಸಿದ್ವಿ, ಇಂಟು ಆಯಿತು, A = B. ಆದ್ದರಿಂದ ಸಾಧಿಸಿದ್ವಿ. ಅರ್ಥ ಆಯ್ತಾ? ಬರ್ಕೊಟ್ಟು. ಪ್ರಶ್ನೆ 8, ತ್ರಿಭುಜದ ಯಾವುದಾದರೂ 2 ಬಾಹುಗಳ ಮಧ್ಯ ಬಿಂದುಗಳನ್ನು ಸೇರಿಸುವ ರೇಖೆಯು 3ನೇ ಬಾಹುವಿಗೆ ಸಮಾನಾಂತರವಾಗಿರುತ್ತದೆ ಎಂದು ಸಾಧಿಸುವ ಪ್ರಮೇಯ 2.2 ಉಪಯೋಗಿಸಿ ಸಾಧಿಸಿರಂತೆ. ಪ್ರಮೇಯ 2.2 ಅಂತಂದ್ರೆ ಯಾವುದು? ಪೈಥಾಗೊರಸ್ ಅಲ್ಲ, ಥೇಲ್ಸ್ನ ಉಪಪ್ರಮೇಯವನ್ನು ಉಪಯೋಗಿಸಿರಿ ಅಂತ ಯಾಕೆ ಹೇಳ್ತಾರೆ ಅವರು. ಅರ್ಥ ಆಯ್ತಾ? ಓಕೆ, ಮೊದಲೇದಾಗಿ ನಾವೇನು ಮಾಡೋಣ, ಇಲ್ಲಿ ಪ್ರಶ್ನೆ ಯಾವ ಥರ ಅದ ಆ ಥರ ಉತ್ತರ ಬರ್ಕೊಂತ ಹೋಗೋಣಂತ. ಅವ್ರೇನಂದ್ರೆ ತ್ರಿಭುಜದ ಯಾವುದಾದ್ರೂ 2 ಬಾಹುಗಳಂದ್ರೆ ಅವರು ಮೊದಲೇನು ತೊಗೋಬೇಕು, ನಾನು ತ್ರಿಭುಜ ತೊಗೋಬೇಕು. ಚಿತ್ರ ಕೊಟ್ಟನವರು ಇಲ್ಲ, ಆದ್ದರಿಂದ ಏನು ತೊಗೊಂಡು ಬಂದಲು, ದತ್ತ ತ್ರಿಭುಜ ABC ನಲ್ಲಿ AB ಮತ್ತು AC ಬಾಹುಗಳ ಮಧ್ಯ ಬಿಂದುಗಳು ಮಧ್ಯ ಕೂಡ ಇಲ್ಲಿ ಇದನ್ನು ಈ ಸರಿ ದೊಡ್ಡದಾಗಿ ಮಾಡ್ಬೇಕೇನು ಬೇಡ ಮಾಡ್ಬೇಕಿಲ್ಲ. ಮತ್ತು ಪುಸ್ತಕದ ಮಧ್ಯ ಕೊಟ್ಟರಲ್ಲ, ಮಧ್ಯ ಅಂದ್ರೆ ದಾರು, ಬರೇ ದ ಬರೆದ್ರೆ ಸಣ್ಣದ ಬರೆದ್ರೆ ದಾರು, ದೊಡ್ಡದ ಬರೆದ್ರೆ ಏನಾಗ್ತದೆ ಅದು ಅವಾಗ ಮಧ್ಯ ಆಗ್ತದಲ್ಲ. ಮಧ್ಯ ಅಂದ್ರೆ ಮಧ್ಯಸಾರ ಅಂತ ಗೊತ್ತಾ, ಮಧ್ಯಸಾರ ದೀಪ ಅಂತ ಏಕೆ ಹಾಂ ಹೌದಿಲ್ಲ, ದಾರುಕ್ಕೆ ಮಧ್ಯ ಅಂತಾರೆ. ಮಧ್ಯ ಅಂತಂದಾಗ ಮಧ್ಯಬಿಂದು. ಆಗ್ತಾಯಿತ್ತು? AB ಮತ್ತು AC ಬಾಹುಗಳ ಮಧ್ಯಬಿಂದು ಏನಂತಂದ್ರೆ ಅವರು ಮಧ್ಯಬಿಂದುಗಳನ್ನು ಸೇರಿಸುವ ರೇಖೆ ಅಂತಾರೆ ಅವರು. ತ್ರಿಭುಜ ABC ನಲ್ಲಿ AB ಮತ್ತು AC ಬಾಹುಗಳ ಮಧ್ಯಬಿಂದುಗಳು ಏನಾಗಿರಲಪ್ಪ, D ಮತ್ತು E ಆಗಿರಲಿ. D ಮತ್ತು E ಆಗಿರಲಿ. ಒಂದು ತ್ರಿಭುಜ ಹೇಳೋಣ, ತ್ರಿಭುಜ ABC. ABಗೆ ಮಧ್ಯಬಿಂದು ಯಾವುದು? D. ACಗೆ ಮಧ್ಯಬಿಂದು E. ಹೌದಾ? ಮಧ್ಯಬಿಂದುಗಳು ಕ್ರಮವಾಗಿ ಅಂತ ಸೇರಿಸ್ಬಿಡ್ತೀನಿ ಇಲ್ಲಿ, ಕ್ರಮವಾಗಿ D ಮತ್ತು E ಆಗಿರಲಿ. ಹೌದಾ? ಇವೆರಡು ಬಿಂದುಗಳನ್ನು ಸೇರಿಸುವ ರೇಖೆ ಅಂತ. ಮುಂದೇನಂತಾರೆ ಅವರು, ಬಿಂದುಗಳನ್ನು ಸೇರಿಸುವ ರೇಖೆಯು 3ನೇ ಬಾಹುವಿಗೆ ಸಮಾಂತರವಾಗಿರ್ತದೆ ಎಂದು ಸಾಧಿಸ್ರಿ ಅಂತ. ಮೊದಲೇನು ಬರ್ತೀವಿ ನಾವು, ದತ್ತ ಬರ್ದ್ವಿ, ಆಮೇಲೆ ಸಾಧನೀಯ ಬರೀತೀನಿ. ಏನು ಬರಿತೀನಪ್ಪ? ಸಾಧನೀಯ. ಇಲ್ಲಿ ಒಂದು ಲೈನ್ ಹೋಗ್ತದ, ಹೌದಿಲ್ಲ? ಇವೆರಡು ಲೈನನ್ನು ಸೇರಿಸ್ಬೇಕಿಲ್ಲ. ಇವೆರಡು ಬಿಂದುಗಳನ್ನು ಸೇರಿಸುವ ರೇಖೆಯು ಅಂದ್ರೆ ರೇಖಾಖಂಡ ಅಂದ್ರೆ ರೇಖೆಯು ಅಂದ್ರೆ ರೇಖೆ ತೊಗೊಂಡ್ಬಿಡ್ತೀನಿ ಇದು. ಅರ್ಥ ಆಯ್ತಾ? ಓಕೆ, ಸಾಧನೀಯ ಏನಂತ ಮಾಡ್ಬೇಕು ನಾನು, DE ಸಮಾಂತರ BC ಎಂದು ಸಾಧಿಸಬೇಕು. ಸಾಧನೀಯನು DE ಸಮಾಂತರ BC ಎಂದು ಸಾಧಿಸಬೇಕು. ಪ್ರಶ್ನೆ ಒಳಗಡೆ ಕೊಟ್ಟರು ನೋಡೋರು, 2 ಬಿಂದುಗಳನ್ನು ಸೇರಿಸುವ ರೇಖೆಯು ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ ಅಂತ ಹೇಳ್ತಾರೆ. 3ನೇ ಬಾಹು ಯಾವುದಲ್ಲಿ? BC. ಯಾವ ಸಮಾಂತರ ಇರ್ತದೆ? DE ಸಮಾಂತರ. DE ಸಮಾಂತರ BC ಅಂತ ಬರೆದ್ವಿ. ತಿಳಿತಾ? ಇದು ಸಾಧನೆ ಆಯಿತು. ರಚನೆ ಏನು ಮಾಡಿದ್ವಿ ಗೊತ್ತಾ, ಇಲ್ಲಿ ನಾವು D ಮತ್ತು Eಗಳನ್ನು ಸೇರಿಸಿದ್ವಿ. ಬಿಂದು D ಮತ್ತು Eಗಳನ್ನು ಏನು ಮಾಡಬೇಕಂತ, ಈಗಳನ್ನು ಸೇರಿಸಿ. ಹೌದಾ? D ಮತ್ತು Eಗಳನ್ನು ಸೇರಿಸ್ಬೇಕು. ಸೇರಿದ್ವಿ. ನೆಕ್ಸ್ಟ್ ಏನು ಮಾಡ್ತೀಯಪ್ಪ? ಸಾಧನೆ. ಮುಂದೇನು ಮಾಡ್ತೀಯ? ಸಾಧನೆ ಮಾಡ್ತೀಯ. ಸಾಧನೆ ಮಾಡಬೇಕು ಅಂತಂದ್ರೆ ಮೊದಲು D ಅಂತಕ್ಕಂಥದ್ದು ಯಾವುದರ ಮಧ್ಯಬಿಂದು? ABನ ಮಧ್ಯಬಿಂದು. ABನ ಮಧ್ಯಬಿಂದು D ಆದಾಗ D ಮಧ್ಯಬಿಂದು ಅಂತಂದ್ರೆ ಏನು ಬರಿಬೋದು ನಾನು? AD = DB ಬರಿಬೋದಾ? AD = DB. ಯಾಕೆ? ಮಧ್ಯಭಾಗದಾಗದ, ಅದಕ್ಕೆ ಮಧ್ಯಭಾಗದ ಇದಕ್ಕೆ ಏನು ಬರಲಿ? AD = DB. ಇಲ್ಲಿ ಇಂಟು 1, ಇಲ್ಲಿ ಇಂಟು 1 ಮಾಡಿದ್ರೆ ಏನಾದರೂ ಚೇಂಜ್ ಆಗ್ತಾವನ? ಇದಕ್ಕೆ ಏನೂ ಚೇಂಜ್ ಆಗಿಲ್ಲಲ್ಲ, ಅಂದರೆ ಇಂಟು 1 ಮಾಡ್ಬೋದು ನಾನು. ನನಗೆ ತಿಳಿತು. ನೆಕ್ಸ್ಟ್ ಇದು ಇಂಟು DB ಈ ಕಡೆ ಬಂದಾಗ ಏನಾಗ್ತದೆ? ಭಾಗಾಕಾರ ಆಗ್ತದೆ. ಇದು ಗುಣಾಕಾರ ಅದಿಲ್ಲ, ಈ ಕಡೆ ಬಂದಾಗ ಏನಾಗ್ತಪ್ಪ? ಓಕೆ, AD ಭಾಗಾಕಾರ DB. 1 ಗುಂಡ್ಲೆ AD ಏನು? ಮತ್ತು ADನೇ ಈ ಕಡೆ ಗುಣಾಕಾರದ ಈ ಕಡೆ ಬಂದಾಗ ಏನು ಭಾಗಾಕಾರ ಆಯಿತು? ಈಕ್ವಲ್ ಟು ಇಲ್ಲಿ ಏನು ಉಳಿತು?
ಒಂದು ಉಳಿತು. ಸಮೀಕರಣ 1 ಅರ್ಥ ಆಗತ್ತದ? ತಿಳಿತಾ? ಏನು ಮಾಡಿದ್ವಿ ನಾವು? ಡಿ ಮಧ್ಯ ಬಿಂದು ಅದ, ಎ ಡಿ ಇಸ್ ಈಕ್ವಲ್ ಟು ಡಿ ಬಿ ಬರ್ದಿವ. ಎ ಡಿ ಈಕ್ವಲ್ ಟು ಡಿ ಬಿ ಈ ಕಡೆ ಒಂದು ಈ ಕಡೆ ಒಂದ್ರಲ್ಲಿ ಗುಣಾಕಾರ ಮಾಡೀವಿ ನಾವು. ಯಾಕೆ ಮಾಡೀವಿ? ನಮ್ಗೆ ಇದನ್ನ ಈ ಕಡೆ ತರಿಸ್ಬೇಕಾಗೈತಿ, ಅದಕ್ಕೆ ಮಾಡೀವಿ. ಇದನ್ನು ಹಾಗೇನೂ ತರಿಸ್ಬೋದು, ನಿನಗೆ ಅರ್ಥ ಆಗಲ್ಲ ತೇಕಿ ಇಂಟು ಒಂದರಲ್ಲಿ ಮಾಡಿ ನಾನು. ತಿಳಿತು? ಮುಂದೇನು ಇನ್ನೊಂದು ಹೇಳಪ್ಪ ಹಂಗೆ. ಎ ಸಿನ ಮಧ್ಯ ಬಿಂದು ಯಾವುದು? ಇ ಆದಾಗ ಏನು ಬರಿಬೋದು? ಇ ಆದಾಗ ಎ ಇ ಇಸ್ ಈಕ್ವಲ್ ಟು ಇ ಸಿ ಇಂಟು 1 ಇಂಟು 1. ಇದು ಗುಣಾಕಾರ ಕಡೆ ಬಂದಾಗ ಏನಾಗ್ತಪ್ಪ? ಭಾಗಾಕಾರ. ಏನಂತ ಬರಲಿ? ಎ ಇ ಭಾಗ್ಲೆ ಇ ಸಿ ಇಸ್ ಈಕ್ವಲ್ ಟು 1. ಸಮೀಕರಣ 2. ಸಮೀಕರಣ 1ರಲ್ಲಿ ಬಲಭಾಗ ಏನೈತಿ? ಸಮೀಕರಣ 2ರಲ್ಲಿ ಬಲಭಾಗ ಏನೈತಿ? 1 ಅದ, ಅಲ್ಲಿ 1 ಅದ. ಬಲಭಾಗ ಸೇಮ್ ಇದ್ರೆ ಎಡಭಾಗ ಸೇಮ್ ಇರುತ್ತೆ. ಸಮೀಕರಣ 1 ಮತ್ತು 2ರಿಂದ ಏನು ಬರಿಬೋದಪ್ಪ? ಎ ಡಿ ಡಿವೈಡೆಡ್ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ ಇ ಸಿ. ಇದು ಯಾವಾಗ ಬರೀತಿ? ಎ ಡಿ ಡಿವೈಡೆಡ್ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಡಿವೈಡ್ ಬೈ ಇ ಸಿ ಯಾವಾಗ ಬರೀತಿಯಪ್ಪ? ಡಿ ಇ ಯು ಬಿ ಸಿಗೆ ಸಮಾಂತರವಾಗಿದ್ದಾಗೇ ಬರಿತಿಲ್ಲ. ಹಾಂ, ಯಾವಾಗ? ಈಗ ರೇಷಿಯೋ ಕೊಟ್ಟಾರವರು. ರೇಷಿಯೋ ಅಂತಂದ್ರೆ ಅನುಪಾತ ಕೊಟ್ಟಾರ. ಅನುಪಾತ ಕೊಟ್ಟಾಗ ನಾವು ಪ್ಯಾರಲ್ ಅಂತಂದ್ರೇನು? ಸಮಾಂತರ. ಅನುಪಾತ ಕೊಟ್ಟಾಗ ಸಮಾಂತರ ಅಂತ ಬರಿಬೇಕು ಅಂದರೆ ಏನು ಉಪಯೋಗ ಮಾಡ್ತೀಯಾ? ಥೇಲ್ಸ್ನ ಉಪಪ್ರಮೇಯದ ಪ್ರಕಾರ. ಥೇಲ್ಸ್ನ ಉಪಪ್ರಮೇಯದ ಪ್ರಕಾರ ಏನಂತ ಬರಿಬೋದು? ಥೇಲ್ಸ್ನ ಉಪಪ್ರಮೇಯದ ಪ್ರಕಾರ ಡಿ ಇ ಸಮಾಂತರ ಬಿ ಸಿ, ಡಿ ಇ ಸಮಾಂತರ ಬಿ ಸಿ. ಆದ್ದರಿಂದ ಸಾಧಿಸಿದೆ ಅಂತ ಬರೋಕ್ಕಿಂತ ಮುಂಚೆ ಈ ಪ್ರಶ್ನೆಯೊಳಗೆ ಒಂದೇ ಸಹಿತ ಲೈನ್ ಎಲ್ಲಿ ತನಕ ಗೊತ್ತದು? ತ್ರಿಭುಜದ ಯಾವುದಾದರೂ 2 ಬಾಹುಗಳ ಮಧ್ಯ ಬಿಂದುಗಳನ್ನು ಸೇರಿಸುವ ರೇಖೆಯು 3ನೇ ಬಾಹುವಿಗೆ ಸಮಾಂತರವಾಗಿತ್ತಿದೆ ಅಂತ ಬರೆದು ಸಾಧನೆ ಅಂತ ಬರೀರಿ. ನೀರು ಕುಡ್ದಿಲ್ಲ, ಅದಕ್ಕೆ ನಾಲ್ಗೆ ಹೊಳಲಾಗೈತಿ. ನೀರು ಕುಡ್ತೀನಿ ತಡಿ. ಸ್ವಲ್ಪ ನೀರು ಕುಡಿದಿಲ್ಲ, ಯಾಕೋ ಟೇಸ್ಟ್ ಸರಿಯಾಗಿ ಅನಿಸಲಿಲ್ಲ. ಈಗ ತೆಗಿ.